ಇಬ್ಬರು ಪೊಲೀಸರು ಬಂದು ನಾ ಶೂಟ್ ಮಾಡೋದು ನೋಡಿ ಎಲ್ಲ ಫುಟೇಜ್ ಡಿಲೀಟ್ ಮಾಡಿದ್ರು. ಒಂದು 4-5 ವಿಡಿಯೋ ಮಾಡಿದೆ, ಅದು ಎಲ್ಲ ಡಿಲೀಟ್ ಮಾಡಾಕಿಸಿದ್ರು. ನಾ ಏನಾರ ಜರ್ನಿ ಮಾಡತ್ತಾರೆ ಏನಾರ ಅಪ್ಶಕನ ಆಗ್ಲತ್ತಾವ. ಎಷ್ಟು ಈಗ ಇದು ಎಕ್ಸಾಕ್ಟ್ ಎಷ್ಟು ಹೇಳೋದು? ಇರೋದ್ರಲ್ಲಿ 15 ರೂಪೀಸ್ ಇದೆ ಹೇಳೋದು. 20 ರೂಪಾಯಿ ಹಂಗೆ ನಾನು ವ್ಯಾಪಾರ ಮಾಡಬೇಕು. ರಾಂಗ್ ಅಲ್ಲ ಇದು ಹೇಳೋದು. ಸರ್ ರಾಂಗ್ ಕೊಡಿ ಸರ್. ಎಷ್ಟು ಜನಕ್ಕೆ ಮಾರಿದ್ರಿ? ಎಷ್ಟು ಜನ ಮಾಡಿದ್ರಿ? ಮಾಡಬೇಡಿ, ನೀವು 15 ರೂಪಾಯಿ ಕೆಟ್ಟಲ್ಲ ಕೊಡಿ ಸರ್. ನೀವು ಸುಮ್ಮನೆ ನಾನು ವ್ಯಾಪಾರ ಮಾಡಬೇಕು. ಇಲ್ಲಿ ಹೊಡೆದ್ರು ಒಂದೊಂದು ಕ್ಯಾಬಿನ್ನಾಗ 4 ಸೀಟ್ಸ್ ಇರ್ತಾವ, 4 ಬೆಡ್ಸ್ ಇರ್ತಾವ. ರೂಪಾಯಿ ಅಂದ್ರೆ ಓನ್ಲಿ 2 ಪರ್ಸನ್ಗೆ ಅಷ್ಟೇ ಅಲ್ಲಿ ಬರ್ತದೆ ಅಷ್ಟೇ. ಬ್ಲ್ಯಾಂಕೆಟ್ಸ್ ಕೊಡ್ತಾನೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಡಸ್ಟ್ಬಿನ್ ಕೂಡ ಕೊಟ್ಟಾನ. ಡಸ್ಟ್ಬಿನ್ ಯಾರು ತೊಗೊಂಡು ಹೋಗ್ಬಿಡ್ದು ಅಂತ ಇದು ಕಟ್ಟಾರ ನೋಡ್ರಿ. ಇದಕ್ಕೆ ಈ ರೀತಿ ಕಟ್ಬಿಟ್ರ ಓಕೆ ಸರಿ ಅದ ಡಸ್ಟ್ಬಿನ್. ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ಎಲ್ಲ ಇಂಟ್ರೋ ಎಲ್ಲ ಏನು ಮಾಡಿದೆ, ನಾನು ಹೊರಗಡೆ ಶೂಟ್ ಮಾಡಿದೆ. ಬಟ್ ಅದು ಏನಾಯ್ತಂದ್ರೆ ಇಬ್ಬರು ಪೊಲೀಸರು ಬಂದು ನಾ ಶೂಟ್ ಮಾಡೋದು ನೋಡಿ ಎಲ್ಲ ಫುಟೇಜ್ ಡಿಲೀಟ್ ಮಾಡಿದ್ರು. ಒಂದು 4-5 ವಿಡಿಯೋ ಮಾಡಿದೆ, ಅದು ಎಲ್ಲ ಡಿಲೀಟ್ ಮಾಡಾಕಿಸಿದ್ರು. ಮತ್ತೊಂದ್ಸಲ ರೀಶೂಟ್ ಮಾಡತ್ತೀನಿ. ಇವಾಗ ನೋಡ್ತಿರ್ಬೋದು, ನಾನು ಪ್ರೆಸೆಂಟ್ ASR ಬೆಂಗಳೂರು ರೈಲ್ವೆ ಸ್ಟೇಷನ್ ಇದ್ದೀನಿ. ASR ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಪ್ರೆಸೆಂಟ್ ಇವಾಗ ಇಲ್ಲಿದ್ದೀನಿ. ಇವಾಗ ನೋಡ್ತಿರ್ಬೋದು ಪ್ರೆಸೆಂಟ್ ಪ್ಲಾಟ್ಫಾರ್ಮ್ ನಂಬರ್ ಇದು 6. ಈ ಕಡೆ ಬರೋದು ನಮ್ಮ 7 ಇದು, ಸಾರಿ ಈ ಕಡೆ 5, ಈ ಕಡೆ 6. 5 ಕಡೆ ನಮ್ಮ ಟ್ರೈನ್ ಬರುತ್ತೆ. ಅದು ಟ್ರೈನ್ ನಂಬರ್ ಬಂದುಬಿಟ್ಟು 12786 ಟ್ರೈನ್ ನಂಬರು. ಇದು ಮೈಸೂರಿಂದ ಹೈದ್ರಾಬಾದ್ಗೆ ಜರ್ನಿ ಅದ. ಇವಾಗ ನಾನು ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿಂದ ಕಾಚಿಗೋಡಿವರೆಗೂ ಜರ್ನಿನ ಕವರ್ ಮಾಡುತ್ತೆ. ಸೊ ಸ್ಪೆಷಲಿ ಇದಕ್ಕೆ ಹೇಳಬೇಕಂತಂದ್ರೆ ಏನಂತಂದ್ರೆ ನಾರ್ಮಲ್ ಸ್ಲೀಪರ್ ಬುಕ್ ಮಾಡಿದೆ, 3 ಟೈರ್ AC ಏನೋ ಬುಕ್ ಮಾಡಿದೆ. ಬಟ್ ಅದು ವೇಟಿಂಗ್ ಲಿಸ್ಟಲ್ಲಿ ಇತ್ತು. ಅದು ನಾ ಅಪ್ಗ್ರೇಡು ಆಗಿ ಇವಾಗ ಫಸ್ಟ್ AC ಕೂಪೇದಾಗ ಆಗ್ಯದ. ಅದು ಮತ್ತು ಅದು ಹೆಂಗೆ ಆಗ್ಯದ ಹಂಗೆಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ A to Z. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ನಾ ಏನಾರ ಜರ್ನಿ ಮಾಡತ್ತಾರೆ ಏನಾರ ಅಪ್ಶಕನ ಆಗ್ಲತ್ತಾವ. ಇದಕ್ಕೆ ಬಂದಿದೆ, ಅದಕ್ಕೆ ಫ್ಲೈಟಿಗೆ ಬಂದಿದೆ. ಫ್ಲೈಟದು ಹಂಗಾಯಿತು. ಈಗ ಟ್ರೈನಿಗೆ ಬಂದ ನಾವು ಫುಟೇಜ್ ಎಲ್ಲ ಡಿಲೀಟ್ ಮಾಡಿದೆವು ಮೇಡಮ್ ಬಂದು. ಅದು ಏನೋ ಪರ್ಮಿಷನ್ ತೊಗೋಬೇಕು ಅಂತಂದರು. ಬಟ್ ನನಗೆ ಏನೋ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲ ಏನದಂತ. ಬಟ್ ನೋಡ್ರಿ ಏನಾಗ್ತದೆ. ಇವಾಗ ಎಕ್ಸಾಕ್ಟ್ ಟೈಮಿಂಗ್ ಬಂದುಬಿಟ್ಟು 5:30 ಆಗ್ಲತ್ತದ. ನಂದು ಎಕ್ಸಾಕ್ಟ್ ಇಲ್ಲಿ ಡಿಪಾರ್ಚರ್ ಇರೋದು 6 ಗಂಟೆಗೆ. ಅಲ್ಲಿ ಮಾರ್ನಿಂಗ್ 5:30ಗೆ ಏನು ರೀಚ್ ಮಾಡಿಸ್ತಾನೆ. ಸೊ ಬರ್ರಿ ನೋಡ್ರಿ ಜರ್ನಿ ಎಲ್ಲ ಹೆಂಗಿರ್ತದಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಂಡು. ಇಲ್ಲಿ ನೋಡ್ರಿ ಯಾವ ಸುಳೆ ಮಗ ಯಾವ ಮ್ಯಾಲ ಗಣ್ಯ ವ್ಯಕ್ತಿಗಳದ್ದು ಫೋಟೋ ಹಾಕಿ, ಮ್ಯಾಲ ಅಂಬೇಡ್ಕರ್ದು ಇದೆಲ್ಲ ಫೋಟೋ ಹಾಕಿ. ಇಲ್ಲಿ ನೋಡಿ ಕೆಳಗಡೆ ಯಾವ ಹಾಕ್ಯಾನ, ಚಪ್ಪಲಿ ಫೋಟೋ ಹಾಕ್ಯಾನ ಸುಳೆ ಮಗ ಯಾವ. ಯಾರು ನೋಡಲ್ಲ, ಯಾರು ಕೇರ್ ಮಾಡಲ್ಲ, ಯಾರೂ ಇಶ್ಯೂ ರೈಸ್ ಮಾಡಲ್ಲ. ನಮ್ಮ ಟ್ರೈನ್ ಬಂತು ಇವಾಗ. ನನ್ನ ಬೋಗಿ ಬಂದುಬಿಟ್ಟು H1 ಕ್ಯಾಬಿನ್ ಬರೋದು. ಈ ಕ್ಯಾಬಿನು ಸೀಟ್ ನಂಬರ್ 13 ಅದ. ಇಲ್ಲಿ ನೋಡಿರಿ ನಮ್ಮ ಸೀಟ್ ಇಲ್ಲಿ ಬಂತು ನೋಡಿರಿ. ಇದೇ ಟ್ರೈನ್ ಅದು. ಒಳಗಡೆ ಹೋಗಿ ತೋರಿಸಿ ನಿಮ್ಗೆ. ಇದೇ ನೋಡ್ರಿ ನಮ್ಮ ಕ್ಯಾಬಿನು H1 ಹೋಗ್ಲತ್ತದೆ ಈಗ. H1 ಕ್ಯಾಬಿನ್ ನಂಬರ್ E ಅದ. ಸೀಟ್ ನಂಬರು 13 ಅದ. ಇದೆ ಅದ ನೋಡ್ರಿ ಬೋಗಿ. ಒಳಗಡೆ ಹೋಗ್ತೀರಿ ತೋರಿಸಿ ನಮ್ಗೆ. ಒಳಗೆ ಹೋದೆ ಅಂತ ತಿಳ್ಕೊಡ್ರಿ. H1 ಒಳಗಡೆ ಹಿಂಗೆ ಪುಷ್ ಮಾಡಬೇಕು. ಕ್ಯಾಬಿನ್ ಬಂದುಬಿಟ್ಟು E ಅದ. ಕ್ಯಾಬಿನ್ ನಮ್ಮದು ಕ್ಯಾಬಿನ್ ಇದಾಗ ಹೋಯ್ತೇನೆ ನಿಮ್ಗೆ ತೋರಿಸಿ. ಕ್ಯಾಬಿನಾಗ ಯಾರು ನನಗೆ ಗೊತ್ತಿಲ್ಲ. ಕೂಪೆ ಅದ ನಂದು. ಕೂಪೆ ಅಂದ್ರೆ ಇಬ್ಬರು ಇರ್ತಾರೆ ಅಷ್ಟೇ. ಕ್ಯಾಬಿನ್ ನಂಬರ್ E ಇದೆ ನೋಡಿ. ಕ್ಯಾಬಿನ್ ನಂಬರ್ E ಸರಿ ಇದೆ ನಮ್ಮದು. ತೆಲುಗು ಕನ್ನಡ ಓಕೆ ಇದು ನೋಡ್ರಿ ನಮ್ದು. ಹಾಂ 13 ಇದು ಲೋವರ್. ಓಕೆ ಕೋಸಂಗಡಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಬಿನ್ನಾಗ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಾನೆ. ಇಲ್ಲಿ ಕೆಳಗಡೆ ಒಂದು, ಮೇಲ್ಗಡೆ ಒಂದು. ಬಟ್ ಕೆಳಗಡೆ ಕೊಟ್ಟಿಲ್ಲ. ಇಲ್ಲಿ ಇದೊಂದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ. ಎರಡೂ ಮೇಲೆ ಕೊಟ್ಟಾನ ಅಷ್ಟೇ. ಕೆಳಗಡೆ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. ಇಲ್ಲೊಂದು ಕೊಡಬೇಕಿತ್ತು ಕೆಳಗಡೆ. ನಾವು ಯಾಕಂದ್ರೆ ಮಲ್ಕೊಂಡು ಚಾರ್ಜಿಂಗ್ ಮಾಡೋದು ಇಷ್ಟೊಂದು ಲೆಂತ್ ಇರಲ್ಲ. ಕೆಳಗಡೆ ನೋಡಿದ್ರೆ ಅಂತ ಹೇಳ್ಕೊಡ್ರಿ. ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೊಟ್ಟಾನ. ಇಲ್ಲಿ ಲೈಟ್ ಬರ್ತದೆ. ಇಲ್ಲಿ ನೋಡ್ರಿ ಲೈಟ್ ಬರ್ಬೋದು. ರೀಡಿಂಗ್ ಲ್ಯಾಂಪು ಅಷ್ಟೇ. ಸೈಡ್ ಕಟನ್ಸು ಫುಲ್ ಪ್ರೈವಸಿ ಸಲಕ. ಇದು ಕೂಡ ಫುಲ್ ಪ್ರೈವಸಿ ಸಲಕ ಕಟನ್ಸು.
ಸ್ಟೆಪ್ಸು ಮೇಲ್ಗಡೆ ಬ್ಲ್ಯಾಕೆಟ್ಸ್ ಅಷ್ಟೇ. ಇದು ನನ್ನ ಕೆಳಗಡೆ ಲೋವರ್ ಸೀಟ್ ನಂಬರ್ 13 ಅದು ನೋಡ್ರಿ. ಹೇಳು 20 ರೂಪಾಯಿ ಹೆಂಗಾಗುತ್ತೆ ಹೇಳು. ಸರ್ ಕಂಪ್ಲೇಂಟ್ ಇಲ್ಲ 20 ರೂಪಾಯಿ ಹೆಂಗಾಗುತ್ತೆ ಹೇಳು. ಸರ್ ವಾದಿ ಮಾಡ್ಬಾರ್ದು, ಬೇಕಾ ಬೇಡ ಬಿಡು ಇದು ಬಿಡುವುದು ಎಷ್ಟು ಬಿಡು ಇವಾಗ ತೊಂದರೆ ಕೊಡ್ತೀನಿ ನೀವು. ತೊಂದರೆ ಇಲ್ಲ. ಎಷ್ಟು ಇದು ಎಕ್ಸಾಕ್ಟ್ ಎಷ್ಟು ಹೇಳೋದು ಇರೋದಲ್ಲಿ 15 ರುಪೀಸು. ಕೈ ಊರ್ದರಿಗೆ ಬಂದು ಹಂಗೆ ಇಲ್ಲ ಇದು ಎಷ್ಟಿದೆ ಹೇಳು. 15 ರೂಪಾಯಿ ಕೊಡಿ ಸರ್, ಹೋದ್ರೆ ಹೋಗ್ಲಿ 15 ರೂಪಾಯಿ ಕೊಡಿ ಸರ್. 20 ರೂಪಾಯಿ ಸರ್ ಹೆಂಗಂದ್ರೆ 15 ಸರ್, ನನಗೆ ನಾನು ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ವ್ಯಾಪಾರ ಮಾಡಿ ಸರ್. ಇದು ಇರೋದೇ MRP 15 ರೂಪಾಯಿ. ಕೊಡಿ ಸರ್, 15 ರೂಪಾಯಿ ಕೊಡಿ ಸರ್, 15 ರೂಪಾಯಿ ಕೊಡಿ. 20 ರೂಪಾಯಿ ಹೆಂಗೆ ಹೇಳ್ತೀರಾ ಮತ್ತೆ ನನಗೆ? 15 ರೂಪಾಯಿ ಕೊಡಿ ಸರ್, ಗಾಡಿ ಹೋಗುತ್ತೆ, ನಾವು ವ್ಯಾಪಾರ ಮಾಡ್ಬೇಕಲ್ಲ ಸರ್. ರಾಂಗ್ ಅಲ್ಲ ಇದು ಹೇಳೋದು. ಮತ್ತೆ ಸರ್ ರಾಂಗ್ ಕೊಡಿ ಸರ್. ಸರ್ ಎಷ್ಟು ಜನಕ್ಕೆ ಮಾರಿದ್ರಿ ಇದು? ಇಲ್ಲ ಸರ್, ಎಷ್ಟು ಜನಕ್ಕೆ ಮಾರಿದ್ರಿ? ಮಾಡಬೇಡಿ, ನೀವು 15 ರೂಪಾಯಿ ತಿಟ್ಟಲ್ಲ ಕೊಡಿ ಸರ್. ನೀವು ಸುಮ್ಮನೆ ನಾನು ವ್ಯಾಪಾರ ಮಾಡಬೇಕು. ಇರುತ್ತೆ ಮೋಸ ಮಾಡಿದ್ರೆ ರಾಂಗ್ ಅಲ್ಲ ಇದು. ರಾಂಗ್ ಆಯ್ತು, ಕೊಡಿ 15 ರೂಪಾಯಿ ಕೊಡಿ ಸರ್. ಆಯ್ತು 15 ರೂಪಾಯಿ ಕೊಡಿ ಸರ್. ಮಾಡ್ತೀನಿ, ಇವಾಗ ಕಂಪ್ಲೇಂಟ್ ಮಾಡ್ತೀನಿ ಇದಕ್ಕೆ. ರೈಲ್ವೆ ಕಡೆಯಿಂದ ಏನು ಮಾಡ್ತಾರೆ, ರೈಲ್ ನೀರನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇದು 15 ರೂಪಾಯಿಗೆ ಸೇಲ್ ಮಾಡಬೇಕು ಪ್ಯಾಂಟ್ರಿ ಅವನು. ಬಟ್ ಅವ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ 20 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾನೆ. ಒಂದು ಬಾಟಲ್ 20 ರೂಪಾಯಿಗೆ ಸೇಲ್ ಮಾಡ್ತಾನೆ. ದಿನಕ್ಕೆ ಎಷ್ಟು ಬಾಟಲ್ ಸೇಲ್ ಮಾಡ್ತಾನೆ ಒಂದು ಟ್ರೈನಲ್ಲಿ? ಮಿನಿಮಮ್ 100ಇಂದ 150 ಬಾಟಲ್ ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ ನೀವೇ. ಸೊ ನೀವು 15 ರುಪೀಸ್ಗೆ ತೊಗೊಡ್ರಿ ಈ ಬಾಟಲು. ಅವನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ತಿಳ್ಕೊಡ್ರಿ. ರೈಲ್ವೆ ಹೆಲ್ಪ್ಲೈನ್ 139ಗೆ ನೀವು ಕಾಲ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಅವನೇ ಪ್ಯಾಂಟ್ರಿ ಮ್ಯಾನೇಜರ್ ಯಾರು ಇರ್ತಾರಲ್ಲ ಅವನೇ ಬಂದು ನಿಮಗೆ ರೀಫಂಡ್ ಅಮೌಂಟ್ ಕೊಟ್ಟು ಹೋಗ್ತಾನೆ. ಅವ್ನು ಕೊಟ್ಟಿಲ್ಲ ಅಂತ ತಿಳ್ಕೊಡ್ರಿ, ಅವ್ನಿಗೆ ಫೈನ್ ಬರ್ತದೆ 25,000 to 1 lakh ಫೈನ್ ಬರ್ತದೆ ಅವನಿಗೆ. ಇಲ್ಲಿ ನೋಡ್ತಾರೋ ಕ್ಯಾಬಿನು ಎಫ್, ಇದು ಕ್ಯಾಬಿನ್ ಎಫ್. ಹಿಂಗೆ ಕ್ಯಾಬಿನ್ ಸಪ್ರೇಟ್ ಇರ್ತದೆ. ಒಂದೊಂದು ದಿನ ಅಂತಂದ್ರೆ ಸಪ್ರೇಟ್ ಕೊಡ್ತಾನೆ. ಬಟ್ ಇದಕ್ಕೇನವ, ಇದು ಕೂಪೆ ಅಂತಾರೆ ನೋಡ್ರಿ. ಇದಕ್ಕೆ ಇದು ನಂದು ಇರೋದು ಕೂಪೆ. ಇಲ್ಲಿ ಮೇಲ್ಗಡೆ ಇರೋದು ಅಂಕಲ್ದು, ಕೆಳಗಡೆ ನನ್ನ ಲೋವರು ನಂದು. ಇಲ್ಲಿ ಒಳಗಡೆ ಬಂದು ಅಂತ ತಿಳ್ಕೊಡ್ರಿ, ಒಂದು ಮಿರರ್ ಕೊಡ್ತಾನೆ, ಒಂದು ನಾರ್ಮಲ್ ಮಿರರು. ಇದು ಕರ್ಟನ್ ನಾರ್ಮಲ್ ಇದು ಮಾಡೋಕ್ಕೆ. ಇದು ಲೈಟು. ಬಟ್ ನಿಮ್ಗೆ ಏನಾದರೂ ಬೇಕಂತ ತಿಳ್ಕೊಡ್ರಿ, ನಿಮ್ಗೆ ವೆಂಡರ್ ಕರೆದ ಏನಾದರೂ ಬೇಕು ನಿಮ್ಗೆ ಅಂತಂದರೆ ಇದು ಬೆಲ್ ಇದೆ, ಬೆಲ್ ಕ್ಲಿಕ್ ಮಾಡಿದ್ರೆ ಅವನು ಯಾರಾದರೂ ಹೆಲ್ಪ್ಗೋಸ್ಕರ ಬರ್ತಾರೆ. ನಾರ್ಮಲ್ಲು ವಾಟರ್ ಬಾಟಲ್ ಹೋಲ್ಡರು. ಇಲ್ಲಿ ಸ್ಟೆಪ್ಸ್, ಇನ್ನು ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟೆಪ್ಸು. ಹೊರಗಡೆ ಬಂದು ಅಂತ ತಿಳ್ಕೊಟ್ರಿ ಫುಲ್ ಕ್ಲೋಸ್ ಇರ್ತದೆ. ಇದು ಕೂಡ ಕೂಪೆ ನೋಡಿರಿ, ಇದು ಕೂಡ ಕೂಪೆನೇ ನಾರ್ಮಲು ಸೇಮ್ ಹೆಂಗೆ ಇಲ್ಲಿ ನೋಡ್ತಾ ಇರ್ಬೋದು. ಫುಲ್ ಕ್ಲೋಸ್ ಮಾಡಿದೆ ಅಂತ ತಿಳ್ಕೊಡ್ರಿ. ಇಲ್ಲಿ ಹೊಡೆದ್ರು ಒಂದೊಂದು ಕ್ಯಾಬಿನ್ನಾಗ 4 ಸೀಟ್ಸ್ ಇರ್ತಾವೆ, 4 ಬೆಡ್ಸ್ ಇರ್ತಾವೆ. 4 ಬೆಡ್ ಥರ ಹಿಂಗೆ ನಾರ್ಮಲಾಗಿ ಹಿಂಗೆ ಬರ್ತದೆ ನೋಡ್ರಿ, ಹಿಂಗೆ ಬರ್ಬೋದು. ಇದು ಕೂಪೆ. ಕೂಪೆಯಿಂದ ಹೀಗೆ ನೋಡಿ ಕೂಪೆ ಅಂದರೆ ಓನ್ಲಿ 2 ಪರ್ಸನ್ಗೆ ಅಷ್ಟೇ ಅಲ್ಲಿ ಬರ್ತದೆ ಅಷ್ಟೇ ಸೀಟ್ಸ್ ಇರೋದು. ಸರಿಯಾಗದ ಫುಲ್ ಇದೆಲ್ಲ ಬ್ಲ್ಯಾಂಕೆಟ್ಸ್ ಕೊಡ್ತಾನೆ. ಬ್ಲ್ಯಾಂಕೆಟ್ಸು ಕೆಳಗಡೆ ಇದು ಬೆಡ್ಶೀಟು, ಪಿಲ್ಲೋ 2 ಪಿಲ್ಲೋ ಕೊಡ್ತಾನೆ. ಕೆಳಗಡೆ ಒಂದು ಮೇಲ್ಗಡೆ ಒಂದು ಅಷ್ಟೇ. ಹಿಂಗೆ ನೋಡ್ರಿ, ಇಲ್ಲಿ ನೋಡ್ರಿ ಹಿಂಗದ. ಫಸ್ಟ್ AC ಇದು ವಾಟರ್ ಎಲ್ಲ ಬರ್ಲತ್ತವ. ಓಕೆ, ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರು ಇದು ಅದ. ಇಲ್ಲಿ ಬಂದೆ ಅಂತ ತಿಳ್ಕೊಡ್ರಿ ಒಳಗೆ ಡೈರೆಕ್ಟು. ಇಲ್ಲಿ ಯಾರಾದರೂ ವೆಂಡರ್ಸ್ ಇರ್ತಲ್ಲ, ವೆಂಡರ್ಸ್ಗೆ ಮಲ್ಕೊಳಕ್ಕೆ ಈಸಿ ಆಗ್ತದೆ ಅದೊಂದು. ಅದಾಯ್ತು ಅಂದ್ರೆ ನಾರ್ಮಲಾಗಿ ನೀವು ವಾಶ್ರೂಮ್ ತೋರಿಸ್ಬೇಕಂದ್ರೆ ಯಾರು ಹಿಂಗೆ ನೋಡಿ ವಾಶ್ರೂಮು. ಓಕೆ ಮೇಂಟೈನ್ ಅಷ್ಟೇನಿಲ್ಲ. ಫಸ್ಟ್ AC ಅಂತ, ಬಟ್ ಅಷ್ಟೊಂದು ಮೇಂಟೈನ್ ಇಲ್ಲ ಬಿಡ್ರಿ, ನಾರ್ಮಲ್ ಅದು ಅಷ್ಟೇ. ಸ್ಲೀಪರ್ನಾಗ ಇದ್ರಾಗ ಹೆಂಗಿರ್ತದೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ ಇದ್ರಾಗ. ಟೈಮ್ ಡಿಪಾರ್ಚರ್ ಇರೋದು ಎಕ್ಸಾಕ್ಟು 6 ಗಂಟೆಗೆ ಇರಬೇಕು. ಬಟ್ 6:13 ಹೇಳತ್ತದ, 13 ಮಿನಿಟ್ಸ್ ಡಿಲೇನೇ ಹೇಳತ್ತದ. ಮತ್ತು ಇವಾಗ ನೋಡ್ರಿ ಡಿಲೇ ಡಿಪಾರ್ಚರ್ ಆಯಿತು KSR ಬೆಂಗಳೂರಿಂದ. ಇವಾಗ ಡಿಪಾರ್ಚರ್ ಆಯಿತು. ಡಿಪಾರ್ಟ್ ಆಯ್ತು ನೋಡ್ರಿ ಜಸ್ಟ್ ಈಗ. ಇದು ಮಾರ್ನಿಂಗು 5:45ಗೆ ಕಾಚಿಗೂಡೆಗೆ ರೀಚ್ ಮಾಡಿಸ್ತಾರ. ಬಟ್ ನೋಡ್ಬೇಕು ಇವಾಗ ಎಷ್ಟು ಗಂಟೆಗೆ ಮಾರ್ನಿಂಗ್. ಇವಾಗ 13 ಮಿನಿಟ್ಸ್ ಡಿಲೇ ಹೇಳದ. ಮುಂದೆ ಮತ್ತೆ ಇಲ್ಲಿ ಅನಂತಪುರಗೂ ಅಲ್ಲೆಲ್ಲ ಮತ್ತೆ ಡಿಲೇ ಮಾಡ್ತಾನೆ. ಅಲ್ಲಿ ಒಂದು 20 ಮಿನಿಟ್ಸ್ ಡಿಲೇ ಅದ. ನೋಡಬೇಕು 6 ಗಂಟೆಗೆ ರೀಚ್ ಮಾಡಿಸ್ತಾನೆ ಇಲ್ಲ ಅಂತ. ಮೇ ಬಿ 6:30 ಆಗ್ತದೆ ಅಂತ ಅನ್ಕೋತೀನಿ ನಾನು. ಬಟ್ ನೋಡ್ಬೇಕು, ಸೆಂಟ್ರನ್ನ ನೈಟ್ ಎಲ್ಲಾದರೂ ಕವರ್ ಮಾಡಿದ್ರೆ ಮಾಡ್ತಾನೆ ಮೇ ಬಿ. ನೋಡ್ರಿ ಇದೆ ಮೆಜೆಸ್ಟಿಕ್. ಇಲ್ಲಿಂದ ಹೋದೆ ಅಂತ ತಿಳ್ಕೊಡ್ರಿ ಬಸ್ ಸ್ಟಾಪ್ ಬರ್ತದೆ. ಬಸ್ ಸ್ಟ್ಯಾಂಡ್ ಇದಲ್ಲ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು.
ಇದ್ರದ್ದು ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟಾರ್ಟೇ ಆಗುತ್ತೆ ಮೈಸೂರು ಜಂಕ್ಷನಿಂದ ಸ್ಟಾರ್ಟ್ ಆಗಿ ಏನಾಗ್ತದೆ ಅಂತಂದ್ರೆ ಮಂಡ್ಯಗೆ ಹೋಗ್ತದೆ. ಮಂಡ್ಯದಿಂದ ರಾಮನಗರಕ್ಕೆ ಬರ್ತದೆ. ರಾಮನಗರದಿಂದ ಕೆಂಗೇರಿಯಿಂದ ಮೆಜೆಸ್ಟಿಕ್ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಬರ್ತದೆ. ಇಲ್ಲಿಂದ ಬೆಂಗಳೂರು ಕ್ಯಾಂಟ್ ಹೋಗ್ತದೆ. ಕ್ಯಾಂಟಿಂದ ಮತ್ತು ಯಲಹಂಕ ಜಂಕ್ಷನಿಂದ ನೈಟು ಧರ್ಮಾವರಮ್ಮು ರೀಚ್ ಮಾಡಿಸ್ತಾನೆ. ಧರ್ಮಾವರಂ ಅನಂತಪುರಿಂದ ಡೈರೆಕ್ಟು ಕಾಚಿಗೂಡ ರೈಲ್ವೆ ಸ್ಟೇಷನ್ ಹೈದ್ರಾಬಾದಿಗೆ ರೀಚ್ ಮಾಡ್ತಾನೆ ಅರ್ಲಿ ಮಾರ್ನಿಂಗ್ 5:45. ಇದ್ರದ್ದು ರೂಟ್ ಆಗುತ್ತೆ. ಇದ್ರದ್ದು ನೆಕ್ಸ್ಟ್ ಸ್ಟೇಷನ್ ಬರ್ತದೆ ಬೆಂಗಳೂರು ಕ್ಯಾಂಟ್ ಬರ್ತದೆ. ಈಗ ನೆಕ್ಸ್ಟ್ ಸ್ಟೇಷನ್ ಬೆಂಗಳೂರು ಕ್ಯಾಂಟು. ಇದು ಕೂಪೇದು ಹೆಂಗೆ ಇದು ಆಯ್ತಂತಂದ್ರೆ ಕೂಪೇದು ನಾನು ನಾರ್ಮಲ್ಲು 3rd AC ಮಾಡಿದೆ ಬುಕ್ಕು. ವೇಟಿಂಗ್ ಲಿಸ್ಟಿಗೆ ಮುಂಜಾನೆ ಇರಲಿ ನೋಡೋಣ ಟ್ರೈ ಮಾಡೋಣ ಅಂತ ವೇಟಿಂಗ್ ಲಿಸ್ಟ್ನಾಗ 3rd AC ಮಾಡ್ದೆ. ಬಟ್ ಆಟೋ ಅಪ್ಗ್ರೇಷನ್ ಬುಕ್ಕಿಂಗ್ ಮಾಡುವಾಗ ಕೆಳಗೆ ಒಂದು ಟಿಕ್ ಮಾರ್ಕ್ ಮಾಡಬೇಕಾದ ಆಟೋ ಅಪ್ಗ್ರೇಡ್ ಅಂತ. ಅದು ಆಟೋ ಅಪ್ಗ್ರೇಡ್ ಟಿಕ್ ಮಾಡಿದೆ ನಾನು. ಈ ಡೈರೆಕ್ಟ್ ತಂದು ಕೂಪೇದ ಹಾಕಿ ಅಪ್ಡೇಟ್ ಆಗಿದೆ ಆಟೋಮೆಟಿಕ್ಕು ವಿತೌಟ್ ಏನಿಲ್ಲ. ಇದು ನಾರ್ಮಲ್ 3rd AC 1300 ರೂಪೀಸ್ ಏನೋ ಅದ. ಬಟ್ ಈ ಪ್ರೈಸು ಫಸ್ಟ್ AC ನೋಡಿದ್ರೆ 2300 ಏನೋ ಅದ. 2300 ಸಮಥಿಂಗ್ ಅದ. ಸ್ವಲ್ಪ ಬೆನಿಫಿಟ್ ಆಗ್ತಾ ನಂಗೆ ಆಟೋ ಅಪ್ಗ್ರೇಷನ್ ಕೊಟ್ಟಿನ ಸಲಕ ಹಿಂಗೆ ನೋಡ್ರಿ ಕೂಪೆ ಸಿಕ್ಕ್ಯದ ನಂಗೆ. ನಮ್ಮ ಟ್ರೈನ್ ಬಂತು ಇವಾಗ ಬೆಂಗಳೂರು ಕ್ಯಾಂಟ್ ರೈಲ್ವೆ ಸ್ಟೇಷನ್. ಇಲ್ಲೇ ನೋಡಲಿ ಒಂದು 15 ಮಿನಿಟ್ಸ್ ಅಷ್ಟೇ ಅದ ಜರ್ನಿ. ಮೆಜೆಸ್ಟಿಕ್ ಏನಿಲ್ಲ ಇಲ್ಲಿ ನೋಡ್ರಿ ಬೆಂಗಳೂರು ಕ್ಯಾಂಟ್. ಬೆಂಗಳೂರು ಕ್ಯಾಂಟ್ ರೈಲ್ವೆ ಇದ್ರಾಗ ಓನ್ಲಿ 2 ಮಿನಿಟ್ಸ್ ಏನೋ ಹೊಲ್ಟದ ಅಷ್ಟೇ. 2 ಮಿನಿಟ್ ಹೊಲ್ಟದ ಅಷ್ಟೇ. ಇವಾಗ ನೋಡ್ತಾರೆ ಬೆಂಗಳೂರು ಕ್ಯಾಂಟಿಗೆ ಬಂದದ. ಯಾವಾಗ ಭೀ ಟ್ರೈನ್ನಾಗ ವಾಟರ್ ತೊಗೊಳತ್ರ ಅಂತ ತಿಳ್ಕೊಡ್ರಿ ಎಲ್ಲ 15 ರೂಪೀಸ್ ಇರ್ತದೆ. ಇದನ್ನು ನೆನ್ಪಿಟ್ಕೊಡ್ರಿ. ಇವಾಗ ನಾವು ವೀಡಿಯೋ ನೋಡಿದಿರಲ್ಲ 15 ರೂಪೀಸ್ ಬಾಟಲ್ ಇರೋದನ್ನ 20 ರೂಪೀಸ್ ಮಾಡ್ತಾಯಿದ್ದಾನೆ. 15 ರೂಪಾಯಿ ಇರೋದು 20 ರೂಪೀಸ್ ಮಾಡ್ತಾಯಿದ್ದಾನೆ. ಸ್ವಲ್ಪ ಅದನ್ನು ಇಶ್ಯೂ ರೇಸ್ ಮಾಡ್ದೆ ನಾ ಕೇಳ್ದಲ್ಲ. ಕೇಳಾದ್ಮೇಲೆ ಅವಾಗ ಹೇಳ್ದೆ ನಾವು ತೊಗೊಳ್ಳಿ ಅಂತ ಹೇಳ್ದೆ. ಅವಾಗ ಅವ್ನು ಕೊಟ್ಟ. ಇಲ್ಲಾಂದರೆ ಕೊಡೋಕ್ಕೆ ರೆಡಿ ಇದ್ದಿಲ್ಲ ಫಸ್ಟ್ ಆಫ್ ಆಲ್. ಅವ್ನು ತೊಗೊಳೋದ್ರೆ ತೊಗೊಳ್ಳಿ ಇಲ್ಲಾಂದರೆ ಬಿಡ್ರಿ ಅಂತದೆ ನಾನು. ಬಟ್ ನಾ ಅದೆಲ್ಲ ಯೋಚನೆ ಮಾಡಿ ನಾನು ಸ್ವಲ್ಪ ಪುಷ್ ಮಾಡಿ ಕೇಳ್ದಲ್ಲ. ಆವಾಗ ಅವ್ನು ಕೊಟ್ಟ. ಎಲ್ಲಿವರೆಗೂ ಏನೂ ಕೊಟ್ಟಿಲ್ಲ ಅವನು. ಸೊ ಇವಾಗ ನೋಡ್ತಿರ್ಬೋದು ನಾನು ಪ್ರೆಸೆಂಟ್ ಇವಾಗ ಇದರಲ್ಲಿ ಯಲಹಂಕಗೆ ರೀಚ್ ಆಗ್ತದೆ. ಯಲಹಂಕ ರೈಲ್ವೆ ಸ್ಟೇಷನ್ನ ನೋಡ್ತೀರಿ. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಯಲಹಂಕಗೆ ಬಂದದ. ಯಲಹಂಕ ಜಂಕ್ಷನ್ಗೆ ಬಂದು ನಿಂತದೆ ಇವಾಗ. ಇನ್ನು ನೋಡ್ತೀರಿ ಯಲಹಂಕ ರೈಲ್ವೆ ಸ್ಟೇಷನು. ಸೆವೆನ್ 15 ಬರಬೇಕಾಗಿತ್ತು. 7 ಗಂಟೆಗೆ ಬಂದ. ಮತ್ತು ಸೆಂಟ್ರಲ್ ಕವರ್ ಮಾಡ್ಕೊಂಡ ಟೈಮಿಂಗು ಅದಾಯಿತು. ಎಕ್ಸಾಕ್ಟ್ 2 ಮಿನಿಟ್ ಹಾಲ್ಟ್ ಆದಮೇಲೆ ಯಲಹಂಕ ಜಂಕ್ಷನಿಂದ ಡಿಪಾರ್ಟ್ ಆಯಿತು. ಇವಾಗ ಜಸ್ಟ್ ಇದು ಬಟನ್ ಕ್ಲಿಕ್ ಮಾಡ್ದೆ ಬಿಟ್ಟು ಅವನು ಹೆಲ್ಪರ್ ಬಂದ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಡಸ್ಟ್ಬಿನ್ ಕೂಡ ಕೊಟ್ಟಾನ. ಈಸಿ ಸರಿಯಾಗಲ್ಲ ಡಸ್ಟ್ಬಿನ್ ಯಾರೂ ತೊಗೊಂಡು ಹೋಗ್ಬಿಡ್ದು ಅಂತ ಇದಕ್ಕೆ ಕಟ್ಟಾರ ನೋಡ್ರಿ. ಇದಕ್ಕೆ ಈ ರೀತಿ ಕಟ್ಬಿಟ್ರ ಓಕೆ. ಏನು ಮಾಡೋಕ್ಕೆ ಬರಲ್ಲ. ಸರಿ ಅದ ಡಸ್ಟ್ಬಿನ್. ಈ ರೀತಿ ಫೆಸಿಲಿಟಿ ಅದ. ಹೊರಗಿಂದ ಗ್ರೇಪ್ಸ್ ತೊಗೊಂಬಂದಿದ್ದ. ಅದೇ ಕೂತ್ಕೊಂಡು ತಿಲ್ಲತ್ತೀನಿ. ಇವಾಗ ಏನು ಮಾಡೋಕ್ಕೆ ಬರಲ್ಲ. ಫುಡ್ ತೊಗೋತೀನಿ. ಯಾವ್ದಾದ್ರು ಸ್ಟೇಷನ್ ಬಂದು ಅಂತ ತಿಳ್ಕೊಟ್ರೆ ಸ್ಟೇಷನ್ದಾಗ ತೊಗೋತೀನಿ. ಸೈಡ್ ಪ್ಯಾಂಟ್ರಿ ಇಲ್ಲಿ ಇದಕ್ಕೆ ಇದು ಪ್ಯಾಂಟ್ರಿನೂ ಅಟ್ಯಾಚ್ ಇಲ್ಲ. ಸೈಡ್ ಪ್ಯಾಂಟ್ರಿ ಬಂದನು ಬಟ್ ಅದು ಸರಿಯಾಗಿದ್ದಿಲ್ಲ. ಈಗ ಸ್ಟೇಷನ್ ಬರ್ತದೆ ಸ್ಟೇಷನ್ದಾಗ ತೊಗೋತೀನಿ ಅವಾಗ. ಇದಕ್ಕೇನೋ ಸೈಡ್ ಪ್ಯಾಂಟ್ರಿ ಏನೂ ಇಲ್ಲ. ಪ್ಯಾಂಟ್ರಿ ಇದಕ್ಕೆ ಅಟ್ಯಾಚ್ ಏನಿಲ್ಲ. ಅದಕ್ಕೆ ಹೊರಗಿಂದೇ ತೊಗೊಂಡಿನಿ. ಇದು ನೋಡ್ರಿ ವೆಜ್ ಬಿರಿಯಾನಿ 80 ರೂಪೀಸು ಅಷ್ಟೇ. ಏನು ಸರಿಯಾಗಿರಲ್ಲ ಬಟ್ ಅಂದರೂ ತಿನ್ಬೇಕಷ್ಟೇ. ತಿಂದು ಹೇಳ್ತೀನಿ ಬರ್ರಿ ನಿಮ್ಗೆ. ವೆಸ್ಟ್ 80 ರೂಪೀಸ್ ವೆಸ್ಟ್. ಮಾರ್ನಿಂಗ್ ಮಾಡಿರೋ ರೈಸ್ ಕಾಣುತ್ತದೆ. ಅದು ಮಾರ್ನಿಂಗ್ ಮಾಡೋ ರೈಸ್ ನಂಗೆ ಅನಿಸ್ತದೆ ಹಂಗೆ ಬರ್ತಿಲ್ಲ. ಇವಾಗ ಟೈಮ್ ಆಗ್ಲತ್ತದ ಎಕ್ಸಾಕ್ಟ್ 8:16 ನೋಡ್ತೀರಿ. ಎಲ್ಲೋ ಒಂದು ಸಂದೆ ನಿದರ್ಶನವಾಗಿದೆ. ಏನೂ ಕಾಣತ್ತಿಲ್ಲ. ಇವಾಗ ಹಿಂದೂಪುರ್ಗೆ ಬಂದೀವಿ. ಹಿಂದೂಪುರ ಇಲ್ಲೇ ಸೆಂಟ್ರ್ನಾಗ ಇದು ಮಾಡಿನ. ಮೇ ಬಿ ಪ್ಲಾಟ್ಫಾರ್ಮ್ ಏನೋ ಖಾಲಿ ಇರ್ಬೋದು. ಖಾಲಿ ಇಲ್ಲ ಏನೋ ಮೇ ಬಿ ಅದಕ್ಕಿಂತ
ನೋಡ್ರಿ ಮತ್ತೆ ಡಿಪಾರ್ಟ್ ಐತಿ ಇವಾಗ. मोबाइल बचा के रखना, इधर बहुत डेंजर है. क्यों? क्यों ऐसा पत्थर मारता, लकड़ी से मार देता स्टेशन. ऐसा निकालो. हाँ. स्टेशन आता ना उससे. स्टेशन ऐसे हिंदूपुर, अभी हिंदूपुर आ रहा है, बहुत डेंजर है वो. ऐसा क्या? ನೋಡ್ರಿ ಹಿಂದೂಪುರ ಬಂದೀವಿ. ಹಿಂದೂಪುರ ತೋಲ್ ಡೇಂಜರ್ ಅದಂತೇನು ಒಬ್ಬ ಹೆಲ್ಪರ್ ಇದನ್ನೆಲ್ಲ ಹೆಲ್ಪರ್ ಹೇಳ್ದ, ಇದೆಲ್ಲ ಮೊಬೈಲೆಲ್ಲ ಸರಿ ಇಟ್ಕೋಬೇಕಂತ. ಡೇಂಜರ್ ಅದ ನಾವು ಹಿಂದೂಪುರ ರೈಲ್ವೆ ಸ್ಟೇಷನ್ದಾಗ 5 ಮಿನಿಟ್ಸ್ ಏನೋ ಹಾಲ್ಟ್ ಅದ. 5 ಮಿನಿಟ್ ಹಾಲ್ಟ್ ಆಗಿ ಮತ್ತು ಡಿಪಾರ್ಟ್ ಆಗ್ತದೆ. ಈಗ ಹಿಂದೂಪುರ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆಗ್ತದೆ ನೋಡ್ರಿ. ನಮ್ಮ ಟ್ರೈನು ಗ್ರೀನ್ ಸಿಗ್ನಲ್ ಸಿಕ್ತು, ರೈಟ್. ಇವಾಗ ಮನ್ಕೋತೀನಿ, ಮತ್ತೆ ಮುಂಜಾನೆ ಸಿಗ್ತೀನಿ ನಿಮಗೆಲ್ಲ. ಇವಾಗ ಫುಲ್ ನಿದ್ದೆ ಬರ್ತಾಯಿದೆ, ಮುಂಜಾನೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ನೋಡ್ತಿರ್ಬೋದು ಎಕ್ಸಾಕ್ಟು 5 ಗಂಟೆ ಆಗ್ತದೆ. ಇನ್ನೊಂದು 15 ಮಿನಿಟ್ಸ್ಗೆ ರೀಚ್ ಮಾಡ್ಸೋಣ ಅಷ್ಟೇ. ಒಂದು 20 ಮಿನಿಟ್ಸ್ ಬಿಫೋರೇ ರೀಚ್ ಮಾಡ್ಸೋಣ ಕಾಚಿಗೂಡ. ಬರೀ ನಿಮಗೆ ಡೈರೆಕ್ಟ್ ಸ್ಟೇಷನ್ ಹೋಗಿ ಸಿಗ್ತೀನಿ. ನೋಡ್ರಿ ನಮ್ಮ ಟ್ರೈನ್ ಎಕ್ಸಾಕ್ಟು 5:45 ರೀಚ್ ಆಗ್ಯದ ನೋಡ್ರಿ. ಎಕ್ಸಾಕ್ಟ್ 5:45 ರೀಚ್ ಆಗ್ಯದ ನೋಡ್ರಿ. ಕಾಚಿಗೂಡ ಹೊರಗಿರೋ ಸ್ಟೇಷನ್ ಹಿಂಗೆ ಕಾಣ್ತದ. ಬರ್ರಿ ಅಷ್ಟೇ.